ವೀಕ್ಷಕರೆಲ್ಲರಿಗೂ ಶುಕ್ರನ ರಾಶಿ ಪರಿವರ್ತನೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಮೀನ ರಾಶಿಯಲ್ಲಿ ಶುಕ್ರ ಸಂಚಾರ ವರ್ಷ 2024ರ ಮಾರ್ಚ್ ತಿಂಗಳಿನ 31ನೇ ತಾರೀಕಿನ ಭಾನುವಾರ ದಿನ ಸಂಜೆ 4:31 ಸಂಭವಿಸುತ್ತದೆ. ವೈದಿಕ ಜ್ಯೋತಿಷ್ಯದಲ್ಲಿ ಶುಕ್ರವನ್ನು ಬಹಳ ಮುಖ್ಯವಾದ ಗ್ರಹವೆಂದು ಪರಿಗಣಿಸಲಾಗಿದೆ, ಏಕೆಂದರೆ ಇದು ಜೀವನದ ಎಲ್ಲಾ ಸೌಕರ್ಯಗಳು ಮತ್ತು ಐಷಾರಾಮಿಗಳನ್ನು ನೀಡುತ್ತದೆ. ಶುಕ್ರವು ಮಾರ್ಚ್ 31ರ ಸಂಜೆ 4:31 ಕುಂಭರಾಶಿಯಲ್ಲಿ ಇರುತ್ತದೆ. ನಂತರ ಅದು ಮೀನ ರಾಶಿಗೆ ಸಾಗುತ್ತದೆ. ಮೀನವನ್ನು ಶುಕ್ರನ ಉತ್ಕೃಷ್ಟ ಚಿಹ್ನೆ ಎಂದು ಪರಿಗಣಿಸಲಾಗುತ್ತದೆ ಮತ್ತು ಏಪ್ರಿಲ್ 24ರವರೆಗೆ ಇಲ್ಲಿಯೇ ಇರುತ್ತದೆ. ಏಪ್ರಿಲ್ 24ರಂದು ಅದು ಮೇಷರಾಶಿಯನ್ನು ಪ್ರವೇಶಿಸುತ್ತದೆ. ಕನ್ಯಾ ರಾಶಿಯಲ್ಲಿ ಶುಕ್ರ ದುರ್ಬಲವಾಗಿದ್ದರೆ ಮೀನ ರಾಶಿಯಲ್ಲಿ ಅತ್ಯಂತ ಉತ್ಕೃಷ್ಟವಾಗಿದೆ. ಶುಕ್ರವು ಜೀವನದಲ್ಲಿ ಪ್ರೀತಿ, ಸಂತೋಷ, ಐಷಾರಾಮಿ, ಸಂತೋಷ, ಯಶಸ್ಸು ಮತ್ತು ಸಮೃದ್ಧಿಯ ಗ್ರಹವಾಗಿದೆ. ಇದು ವ್ಯಕ್ತಿಗೆ ಜೀವನದಲ್ಲಿ ಲೈಂಗಿಕ ಆನಂದ, ಪ್ರೀತಿ ಮತ್ತು ಶ್ರೀಮಂತಿಕೆಯ ವಿವಿಧ ರೂಪಗಳನ್ನು ನೀಡುತ್ತದೆ. ಆದ್ದರಿಂದ ವೈದಿಕ ಜ್ಯೋತಿಷ್ಯದಲ್ಲಿ ಶುಕ್ರನ ಸಂಚಾರವು ಹೆಚ್ಚು ಮಹತ್ವದ್ದಾಗಿದೆ ಮತ್ತು ಶುಕ್ರನ ಸಂಕ್ರಮಣವು ಮೀನ ರಾಶಿಯಲ್ಲಿದ್ದಾಗ ಅದರ ಬೆಲೆ ಇನ್ನಷ್ಟು ಬೆಳೆಯುತ್ತದೆ. ಶುಕ್ರನು ವೃಷಭ ಮತ್ತು ತುಲಾ ರಾಶಿಯನ್ನು ಆಳುತ್ತಾನೆ. ಇದು ಕನ್ಯಾ ರಾಶಿ ಮತ್ತು ಮೀನರಾಶಿಯಲ್ಲಿ ಅನುಕ್ರಮವಾಗಿ ನೀಚ ಮತ್ತು ಉಚ್ಚ ಸ್ಥಾನದಲ್ಲಿರುತ್ತಾನೆ. ಶುಕ್ರವು ತನ್ನ ಉತ್ಕೃಷ್ಟ ಸ್ಥಾನದಲ್ಲಿದ್ದಾಗ ಎಲ್ಲ ರೀತಿಯ ಸೌಕರ್ಯಗಳನ್ನು ನೀಡುವಲ್ಲಿ ಹೆಚ್ಚು ಯಶಸ್ವಿಯಾಗುತ್ತಾನೆ. ಆದ್ದರಿಂದ ವೈದಿಕ ಜ್ಯೋತಿಷ್ಯದಲ್ಲಿ ಮೀನರಾಶಿಯಲ್ಲಿ ಶುಕ್ರ ಸಂಚಾರ ಬಹಳ ಮುಖ್ಯವಾಗಿದೆ. ಗುರುವಿನ ಮೀನ ರಾಶಿಯಲ್ಲಿ ದೇವತೆಗಳ ಗುರು, ರಾಕ್ಷಸರ ಗುರು ಶುಕ್ರನು ಉತ್ಕೃಷ್ಟತೆಯನ್ನು ಪಡೆಯುತ್ತಾನೆ. ಪೂರ್ಣ ಜ್ಞಾನ ಮತ್ತು ಎಲ್ಲಾ ರೀತಿಯ ಐಷಾರಾಮಿ ಮತ್ತು ಸೌಕರ್ಯಗಳನ್ನು ವ್ಯಕ್ತಿಗೆ ನೀಡುತ್ತಾನೆ ಎಂಬುದು ಗಮನಿಸಬೇಕಾದ ಸಂಗತಿ. ಬುಧದ ನಂತರ ಶುಕ್ರನು ವೈದಿಕ ಜ್ಯೋತಿಷ್ಯದಲ್ಲಿ ವೇಗವಾಗಿ ಚಲಿಸುವ ಗ್ರಹವೆಂದು ಪರಿಗಣಿಸಲಾಗಿದೆ. ಇದು ಸುಮಾರು 23 ದಿನಗಳಲ್ಲಿ ರಾಶಿಚಕ್ರ ಚಿಹ್ನೆಯನ್ನು ಬದಲಾಯಿಸುತ್ತದೆ. ಶುಕ್ರ ಒಂದು ಅದ್ಭುತ ಗ್ರಹ. ಅವುಗಳನ್ನು ಬೆಳಕಿನ ನಕ್ಷತ್ರ ಎಂದೂ ಕರೆಯುತ್ತಾರೆ. ಈಗ ಶುಕ್ರನು ತನ್ನ ಉತ್ಕೃಷ್ಟ ಚಿಹ್ನೆಯಾದ ಮೀನ ರಾಶಿಯಲ್ಲಿ ಸಂಚರಿಸುತ್ತಾನೆ. ಮೀನ ರಾಶಿಯಲ್ಲಿ ಶುಕ್ರ ಸಂಚಾರ ನಿಸ್ಸಂದೇಹವಾಗಿ ಎಲ್ಲಾ ರಾಶಿಚಕ್ರ ಚಿಹ್ನೆಗಳು ಮತ್ತು ಅವರ ಅಡಿಯಲ್ಲಿ ಜನಿಸಿದ ವ್ಯಕ್ತಿಗಳ ಮೇಲೆ ಪರಿಣಾಮ ಬೀರುತ್ತದೆ. ಶುಕ್ರನನ್ನು ಪ್ರೀತಿಯ ಗ್ರಹ ಎಂದು ಹೇಳಲಾಗುತ್ತದೆ. ಅದರ ಹೊರತಾಗಿ ಈ ಗ್ರಹ ವಾಹನಗಳು, ಆಸ್ತಿ, ಸಂತೋಷ, ಸಂಪತ್ತು, ಸಮೃದ್ಧಿ, ಐಶ್ವರ್ಯ ಇತ್ಯಾದಿಗಳನ್ನು ತರುತ್ತವೆ. ನಿಮ್ಮ ಜಾತಕದಲ್ಲಿ ಅದು ಉತ್ತಮ ಮತ್ತು ಅನುಕೂಲಕರ ಸ್ಥಾನದಲ್ಲಿದ್ದರೆ ನಿಮ್ಮ ಜೀವನವು ಪ್ರೀತಿ ಮತ್ತು ಸೌಕರ್ಯದಿಂದ ತುಂಬಿರುತ್ತದೆ. ನಿಮ್ಮ ಆಕರ್ಷಿಸುವ ಸ್ವಭಾವ ಜನರನ್ನು ನಿಮ್ಮತ್ತ ಸೆಳೆಯುತ್ತದೆ. ನೀವು ಶ್ರೀಮಂತರಾಗುತ್ತೀರಿ. ಆದರೆ ಶುಕ್ರನು ದುರ್ಬಲನಾಗಿದ್ದರೆ ಮತ್ತು ಜಾತಕದಲ್ಲಿ ಪ್ರತಿಕೂಲವಾದ ಸ್ಥಾನದಲ್ಲಿದ್ದರೆ ಅದು ಪರಸ್ಪರ ಸಂಬಂಧಗಳಲ್ಲಿ ಸಂಘರ್ಷಕ್ಕೆ ಕಾರಣವಾಗಬಹುದು. ನಿಮ್ಮ ಪ್ರೀತಿಯಲ್ಲಿ ನಿರಾಶೆಯನ್ನು ಎದುರಿಸಬೇಕಾಗಬಹುದು. ಲೈಂಗಿಕ ದೌರ್ಬಲ್ಯವು ಕೆಲವೊಮ್ಮೆ ನಿಮಗೆ ನೋವನ್ನು ಉಂಟುಮಾಡಬಹುದು. ಪ್ರೀತಿ ಮತ್ತು ಸಂತೋಷವನ್ನು ಶುಕ್ರನ ಅನುಗ್ರಹದಿಂದ ಮಾತ್ರ ಜೀವನದಲ್ಲಿ ಸಾಧಿಸಬಹುದು. ಆದ್ದರಿಂದ ಹೊಂದಾಣಿಕೆಗಾಗಿ ನಿಮ್ಮ ಜಾತಕದಲ್ಲಿ ಶುಕ್ರನ ದೆಸೆಯನ್ನು ಹೆಚ್ಚಿಸಲು ನೀವು ಕೆಲಸ ಮಾಡಬೇಕು. ಒಂಟಿ ಸ್ಥಳೀಯರು ಮದುವೆಯಾಗಲು ಬಯಸಬಹುದು ಮತ್ತು ನಿರೀಕ್ಷಿತ ಪಾಲುದಾರರನ್ನು ಹುಡುಕಬಹುದು. ಈಗಾಗಲೇ ಮದುವೆಯಾಗಿರುವ ಜನರು ತಮ್ಮ ಪಾಲುದಾರರೊಂದಿಗೆ ಸಂತೋಷವಾಗಿರುವುದಿಲ್ಲ. ಈ ಹಂತದಲ್ಲಿ ಆಧ್ಯಾತ್ಮಿಕತೆಯು ಎಲ್ಲಾ ಪರಿಹಾರಗಳಿಗೆ ಅಂತಿಮ ಕೀಲಿಯಾಗಿದೆ. ಕಲೆ ಮತ್ತು ಸೃಜನಶೀಲತೆಯ ಜನರು ಈ ಹಂತದಲ್ಲಿ ಏಳಿಗೆ ಹೊಂದುತ್ತಾರೆ ಮತ್ತು ಸೃಜನಶೀಲ ಕುಶಾಗ್ರಮತಿಯಲ್ಲಿ ಅವರ ಅತ್ಯುನ್ನತ ಹಂತದಲ್ಲಿರುತ್ತಾರೆ. ಹಾಗಾದರೆ ಬನ್ನಿ, ಇಲ್ಲಿ ಶುಕ್ರನ ಮೀನ ರಾಶಿಯಲ್ಲಿ ಈ ಗೋಚಾರ ಇಲ್ಲಿ ಪ್ರತ್ಯೇಕವಾಗಿ ಮಕರ ರಾಶಿಯ ಜಾತಕದ ಪಾಲಿಗೆ ಹೇಗೆ ಸಾಬೀತಾಗಲಿದೆ, ಯಾವೆಲ್ಲ ಫಲಗಳು ಇಲ್ಲಿ ನಿಮಗೆ ಲಭಿಸಲಿವೆ ಮತ್ತು ಯಾವ ವಿಷಯವಾಗಿ ಇಲ್ಲಿ ನೀವು ವಿಶೇಷ ಎಚ್ಚರಿಕೆ ಹೊಂದಿರಬೇಕು ಅನ್ನೋದನ್ನ ನೋಡೋಣ. ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ, ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ. ಸ್ನೇಹಿತರೆ, ಶುಕ್ರವು ಮಕರ ರಾಶಿಯವರಿಗೆ ಪ್ರಮುಖ ಗ್ರಹವಾಗಿದೆ, ಏಕೆಂದರೆ ಅದು ನಿಮ್ಮ ತ್ರಿಕೋನ ಮನೆಯಾದ 5ನೇ ಮನೆ ಮತ್ತು ಕೇಂದ್ರ ಮನೆ 10ನೇ ಮನೆಯಲ್ಲಿ ಮತ್ತು ನಿಮ್ಮ ರಾಶಿಚಕ್ರದ 3ನೇ ಮನೆಯಲ್ಲಿ ಶುಕ್ರನ ಸಂಕ್ರಮಣ ಸಂಭವಿಸುತ್ತದೆ. ಮೀನ ರಾಶಿಯಲ್ಲಿ ಶುಕ್ರ ಸಂಚಾರ ಸಮಯದಲ್ಲಿ ನೀವು ಸಣ್ಣ ಪ್ರಯಾಣವನ್ನು ಮಾಡುವ ಅವಕಾಶವಿದೆ. ನೀವು ಮತ್ತು ನಿಮ್ಮ ಸಂಗಾತಿ ಸಾಕಷ್ಟು ಸುತ್ತಾಡುತ್ತೀರಿ. ನೀವು ನಿಮ್ಮ ಸಮಯವನ್ನು ಮೋಜು ಮತ್ತು ಅದ್ಭುತ ಕ್ಷಣಗಳಲ್ಲಿ ಆನಂದಿಸುವಿರಿ. ಈ ಸಮಯದಲ್ಲಿ ನಿಮ್ಮ ಖರ್ಚುಗಳು ಹೆಚ್ಚಾಗುತ್ತವೆ, ಆದರೆ ನೀವು ಸಂತೋಷವಾಗಿರುತ್ತೀರಿ. ನಿಮ್ಮ ಸಂಬಂಧಿಕರನ್ನು ಭೇಟಿ ಮಾಡಲು ನಿಮಗೆ ಸ್ವಾಗತ. ನಿಮ್ಮ ಮನೆಗೆ ಸಂಬಂಧಿಕರ ಭೇಟಿಯೂ ಇರುತ್ತದೆ. ನೀವು ವಿವಾಹಿತರಾಗಿದ್ದರೆ ನಿಮ್ಮ ಸಂಗಾತಿಯೊಂದಿಗೆ ನೀವು ಸಣ್ಣ, ಅರ್ಥಪೂರ್ಣ ಮತ್ತು ರೋಮಾಂಚಕ ಪ್ರಯಾಣವನ್ನು ಪ್ರಾರಂಭಿಸಬಹುದು. ನಿಮ್ಮ ಸಹೋದ್ಯೋಗಿಗಳೊಂದಿಗೆ ನೀವು ಸಕಾರಾತ್ಮಕ ಸಂಬಂಧವನ್ನು ಹೊಂದಿರುತ್ತೀರಿ ಮತ್ತು ಅವರನ್ನು ಸುಧಾರಿಸಲು ಪ್ರಯತ್ನಿಸುತ್ತೀರಿ. ಅದು ನಿಮಗೆ ಪ್ರಯೋಜನವನ್ನು ನೀಡುತ್ತದೆ. ನಿಮ್ಮ ಒಡಹುಟ್ಟಿದವರೊಂದಿಗಿನ ನಿಮ್ಮ ಸಂಬಂಧವು ಸುಧಾರಿಸುತ್ತದೆ. ನೀವು ಅವರಿಗಾಗಿ ಏನಾದರೂ ಮಾಡಲು ಬಯಸುತ್ತೀರಿ. ನೀವು ಅವರಿಗೆ ಹೊಸ ಉಡುಗೊರೆಗಳನ್ನು ತರಬಹುದು. ಈ ಅವಧಿ ವ್ಯವಹಾರಕ್ಕೆ ಅನುಕೂಲಕರವಾಗಿರುತ್ತದೆ. ನೀವು ಹೊಸ ವ್ಯಕ್ತಿಗಳನ್ನು ಭೇಟಿಯಾಗುತ್ತೀರಿ. ಇದು ನಿಮ್ಮ ವ್ಯವಹಾರಕ್ಕೆ ಅನುಕೂಲಕರವಾಗಿರುತ್ತದೆ. ಈ ಸಮಯದಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಮಾಡಲು ನೀವು ಹೆಚ್ಚಿನ ಪ್ರಯತ್ನವನ್ನು ಮಾಡಬೇಕಾಗುತ್ತದೆ. ಶುಕ್ರನು ಮಕರ ರಾಶಿಯ 3ನೇ ಮನೆಯಲ್ಲಿ ನೆಲೆಸುತ್ತಾನೆ.
ಈ ಹಂತವು ಪ್ರವಾಸಗಳು ಮತ್ತು ಪ್ರಯಾಣಗಳನ್ನು ಕೈಗೊಳ್ಳಲು ಸೂಕ್ತವಾಗಿದೆ. ಈ ಪ್ರವಾಸಗಳು ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಪ್ರಮುಖವಾಗಿರುತ್ತವೆ. ಇದು ಮಕರ ಸಂಕ್ರಾಂತಿಯವರಿಗೆ ತುಂಬಾ ವಿಶ್ರಾಂತಿ ನೀಡುತ್ತದೆ ಮತ್ತು ಅವರ ಶಕ್ತಿಯನ್ನು ಪುನರ್ಯೌವನಗೊಳಿಸುತ್ತದೆ. ಜೀವನದಲ್ಲಿ ಹೊಸ ಸ್ನೇಹಿತರು ಬರುತ್ತಾರೆ. ಈ ಹಂತದಲ್ಲಿ ಪ್ರೀತಿಯು ಅತ್ಯುತ್ತಮವಾಗಿರುತ್ತದೆ. ವಿವಾಹಿತ ದಂಪತಿಗಳ ಮಕ್ಕಳು ಆಕರ್ಷಕವಾಗಿ ಪ್ರಗತಿ ಹೊಂದುತ್ತಾರೆ. ವಿದ್ಯಾರ್ಥಿಗಳು ಉತ್ತಮ ಸಾಧನೆ ಮಾಡಿ ಉತ್ತಮ ಫಲಿತಾಂಶ ಪಡೆಯುತ್ತಾರೆ. ವೃತ್ತಿಪರರು ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಂಬಂಧವನ್ನು ಕಾಪಾಡಿಕೊಳ್ಳಬೇಕು. ಭವಿಷ್ಯದಲ್ಲಿ ಬಡ್ತಿ ಪಡೆಯಲು ಇದು ಸಹಾಯ ಮಾಡುತ್ತದೆ. ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ, ಶುಕ್ರವಾರದಂದು ನೀವು ಹರಳಿನ ಜಪಮಾಲೆಯನ್ನು ಧರಿಸಬೇಕು. ವೀಕ್ಷಕರೇ, ಇದಾಗಿತ್ತು ಮಕರ ರಾಶಿಯ ಜಾತಕದವರ ಶುಕ್ರನ ರಾಶಿ ಪರಿವರ್ತನೆ ಫಲದ ಮಾಹಿತಿ. ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಜೈ ಶ್ರೀರಾಮ್. ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.